ಏನಿವತ್ತು ಇದು ಸಾಫ್ರಾನ್ HAL ಟ್ರೈನಿಂಗ್ ಕಂಪನಿ ಏನಿದೆ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನು ಕಾರಣ ಅಂದರೆ ಸುಮಾರು 2 ವರ್ಷಗಳಿಂದ ತರಬೇತಿ ಕೊಟ್ಟಂಥ ಇಲ್ಲಿನ ಕಾರ್ಮಿಕರಿಗೆ, ಇಲ್ಲಿನ ಸ್ಥಳೀಯ ವ್ಯಕ್ತಿಗಳಿಗೆ ಹಂತ ಹಂತವಾಗಿ ಕೆಲಸ ತೆಗೆದುಹಾಕಿದ್ದಾರೆ. ಅದನ್ನು ಯಾಕೆ ಅಂತ ನೋಡ್ತಾ ಹೋದರೆ ಇವರು ಮೂಲತಃವಾಗಿ ಕನ್ನಡಿಗರು, ಸ್ಥಳೀಯ ವ್ಯಕ್ತಿಗಳು, ಭೂಮಿ ಕೊಟ್ಟಿರೋರು, ಇಲ್ಲಿನ ನೌಕರರು, ಇಲ್ಲಿನ ಸ್ಥಳೀಯ ವ್ಯಕ್ತಿಗಳು. ಸೊ ಅದೇ ಕಾರಣಕ್ಕೋಸ್ಕರ ಈ ನಾಲಾಯಕ್ ಕಚಡ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಕ್ಕಂಥ HAL ಟ್ರೈನಿಂಗ್ ಕಂಪನಿ ಇವರನ್ನ ಸ್ಥಳೀಯ ವ್ಯಕ್ತಿಗಳನ್ನ ತೆಗೆದುಹಾಕಿದೆ. ಅಲ್ಲ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ರಾಜಕಾರಣಿಗಳಿಗೆ, ಈ ಎಲ್ಲ ಇವ್ರಿಗೆ, ನೀವು ಕಾರ್ಮಿಕ ವಿರೋಧಿ ನೀತಿಗಳನ್ನ ಬಡ ಜನಗಳ ಮೇಲೆ ಯಾಕೆ ಇರ್ತೀರಾ? IT ಸೆಕ್ಟರು, ಸಾಫ್ಟ್ವೇರ್ ಸೆಕ್ಟರು, ಹಿಂಗೆ ಹಲವಾರು ಸೇವಾ ವಲಯಗಳಿದ್ದಾವೆ, ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಅದ್ರ ಮೇಲೆ ಯಾಕೆ ನೀವು ಇದು ಮಾಡಲ್ಲ? ನಿಮ್ಮ ಕಾರ್ಮಿಕ ನೀತಿಗಳನ್ನು ಯಾಕೆ ನೀವು ಸಾಫ್ಟ್ವೇರ್ ಮತ್ತು IT ಕಂಪ್ನಿಗಳಿಗೆ ನೀವು ಒಳಪಡಿಸಲ್ಲ? ಯಾಕೆ ನೀವು ಎಲ್ಲ ಬಡ ಮಕ್ಕಳು ಎಲ್ಲೋ ಕೆಲಸ ಮಾಡ್ತಕ್ಕಂಥ ಕಂಪನಿಗಳಿಗೆ ನೀವು ಕಾರ್ಮಿಕ ನೀತಿಗಳನ್ನ ಹಾಕ್ತೀರಾ? 2 ವರ್ಷ ಕೆಲಸ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವ್ರ ಹಂತ ಹಂತವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರು ಬರ್ತಕ್ಕಂಥ ಕೆಲಸ, ಅವ್ರ ಕೆಳಗಡೆ ಬರ್ತಕ್ಕಂಥ ವರ್ಕರ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ನೀವು ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ತೆಗೆದುಹಾಕಿದ್ದೀರಾ ಅಂದರೆ ಇದರಲ್ಲೇನೋ ಮಸಲತ್ ಇರಬೇಕು. ಅಲ್ಲ, ನಮ್ಮ ಭೂಮಿ ಬೇಕು, ಇಲ್ಲಿನ ಭೂಮಿ ಬೇಕು, ಆದರೆ ಇಲ್ಲಿನ ಸ್ಥಳೀಯ ವ್ಯಕ್ತಿಗಳು ಮಾತ್ರ ನಿಮಗೆ ಬೇಡ. ನೀವು ಸರ್ಕಾರಗಳು ಎಚ್ಚೆತ್ಕೋಬೇಕು. ಹರಿಯಾಣ, ಮಧ್ಯಪ್ರದೇಶ ಇಲ್ಲೆಲ್ಲ 75%. ಸುಮ್ಮನೆ ಇರಪ್ಪ, ಇಲ್ಲೇ ನಾವು ಆಟ ಆಡೋಕೆ ಬಂದಿಲ್ಲ, ಸುಮ್ಮನೆ ಇರಿ. 75% ಮೀಸಲಾತಿ ಇದೆ. ಯಾವುದೋ ಸ್ಥಳೀಯ ವ್ಯಕ್ತಿಗಳಿಗೆ ಕೈಗಾರಿಕೆಗಳಲ್ಲಿ 75% ಮೀಸಲಾತಿ ಐತೆ. ಮಧ್ಯಪ್ರದೇಶ, ಹರಿಯಾಣ ಇವೆಲ್ಲ. ಯಾಕೆ ನೀವು ನಮ್ಮ ಕರ್ನಾಟಕದಲ್ಲೂ ಯಾಕೆ ನೀವು ಆ ಥರ ಒಂದು ನೀತಿಗಳು ತರಬಾರ್ದು? ಯಾಕೆ ಇಲ್ಲಿಂದ ಉದ್ಧಾರ ಆಗ್ಬಿಡ್ತಾರೆ ಅಂತನಾ? ಅವರು ಯಾರೋ ಬೇರೆ ರಾಜ್ಯದಿಂದ ಬರ್ತಕ್ಕಂಥ ವ್ಯಕ್ತಿಗಳು ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಅವ್ರಿಗೆಲ್ಲ ಅವ್ರು ಟ್ಯಾಕ್ಸ್ ಕಟ್ತಾರೆ, ನಾವು ಮಾತ್ರ ಓಟ್ ಮಾತ್ರ ಹಾಕ್ಬೇಕು. ಅವ್ರು ಟ್ಯಾಕ್ಸ್ ಕಟ್ಬೇಕು, ನಾವು ಕಟ್ತೀರಿ, ಆದ್ರೆ ನಮ್ಮನ್ನ ಓಟ್ ಹಾಕಕ್ ಮಾತ್ರ ಇವರು ಉಪಯೋಗಿಸ್ತಾರೆ ರಾಜಕಾರಣಿಗಳು, ಈ ನಾಲಾಯಕ ಅಧಿಕಾರಿಗಳು, ಈ ಕಂಪನಿಗಳವರು. ಈ ಕಂಪನಿಗಳಿಂದನೂ ರಾಜಕಾರಣಿಗಳಿಗೆ ದುಡ್ಡು ಹೋಗುತ್ತೆ, ಎಲೆಕ್ಷನ್ ಫಂಡ್ ಅಂತ ಹೋಗುತ್ತೆ. ಇವರೆಲ್ಲ ಕೊಡ್ತಾರೆ, ಇವರೆಲ್ಲ ನಾಲಾಯಕರು, ಇವರೆಲ್ಲ ಕೊಡೋದೆ, ಇವರು ಕೊಡೋದೆ. ಇಲ್ಲಿ ಇರ್ತಕ್ಕಂಥ ಕಂಪನಿಗಳು ಪ್ರತಿ ಒಬ್ಬ ಕಂಪನಿಯಿಂದನೂ ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ದುಡ್ಡು ಹೋಗುತ್ತೆ. ಅದಕ್ಕೆ ಇಲ್ಲಿ ಯಾರು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ನೀತಿಗಳನ್ನ, ನಿಯಮಗಳನ್ನ, ಕಾನೂನುಗಳ ರೂಪನ ಮಾಡ್ತಾರೆ. ಜನಗಳಿಗೆ ಹೆಂಗ್ ಬೇಕೋ ಹಂಗೆ ರೂಪ ಮಾಡಲ್ಲ. ಇದು ನಮ್ಮ ವ್ಯವಸ್ಥೆ, ಇದು ಕೂಡ ನಮ್ಮ ಸಮಾಜದಲ್ಲಿ ನಡ್ತಕ್ಕಂಥ ವ್ಯವಸ್ಥೆ ಇದು. ಮತ್ತೆ ನೀವೆಲ್ಲ ನೋಡಿರ್ಬೋದು, ಬೆಂಗಳೂರು ಅಂತ IT ಕಂಪ್ನಿಗಳಲ್ಲಿ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ HRs ಅವರು ಇವರೆಲ್ಲ ಕೇರಳದವರು, ತಮಿಳ್ನಾಡವರು, ಬೇರೆ ರಾಜ್ಯದವ್ರೆ. ನಮ್ಮ ಒಬ್ಬ ಯಾವನಾದ್ರೂ HR ಸಾಫ್ಟ್ವೇರ್ ಕಂಪ್ನಿಲಿ, IT ಕಂಪ್ನಿಗಳಲ್ಲಿ ನೋಡ್ಸ್ಬಿಟ್ರೆ ಸದ್ಯಕ್ಕೆ ಎಲ್ಲ ಇಲ್ಲ, ಅವರೆಲ್ಲ ತಂಡ ಕಟ್ಕೊಳ್ತಾರೆ. ಅವ್ರವ್ರೆ ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲೆಲ್ಲ ಅವ್ರವ್ರೆ ತಂಡ ಕಟ್ಕೊಂಡು ಅವ್ರವ್ರೆ ಬಿಲ್ಡ್ ಮಾಡ್ಕೊಂಡು ಇನ್ನೊಂದು 2 ದಿನಕ್ಕೆ ನಮ್ಮ ಕನ್ನಡಿಗರನ್ನ ತೆಗೆದು ಬಿಸಾಕ್ತೀನಿ ಅನ್ನೋ ಒಂದು ವಾಗ್ದಾನಗಳು ಕೊಡ್ತಾರೆ ಅಂತ ಕಚೋಡಿ. ಇದಕ್ಕೆಲ್ಲ ಸಪೋರ್ಟ್ ಮಾಡೋರು ಯಾರು ಗೊತ್ತಾ? ಇಲ್ಲಿನ ರಾಜಕಾರಣಿಗಳೇ. ನೋಡಿ ಎಂತ ವ್ಯವಸ್ಥೆಯಲ್ಲಿ ಇದೀರಿ. ಇವಾಗೂ ಕೂಡ ಅದೇ ಹೋರಾಟ, ಅದೇ ಮಾಡ್ತಾ ಇರ್ಬೇಕು. ನಾವು ಮಾತ್ರ ಬಡ ಮಕ್ಕಳು, ಮಧ್ಯಮ ವರ್ಗದವ್ರ ಮಕ್ಕಳು, ದಲಿತರು ಬೀಜಲ್ಲಿ ನಿಂತ್ಕಡೆ ಹೋರಾಟ ಮಾಡ್ತಾ ಇದೀರಿ. ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡೋರು ಯಾರು ಇಲ್ಲ. ನಾವು ಮಾತ್ರ ಬೀದಿಯಲ್ಲೇ ಕುತ್ಕೊಬೇಕು. ಇವ್ರಿಗೇನು ಇಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ವೋಟ್ ಹಾಕ್ಬೇಕು. ಆದ್ರೆ ನಮಗೆ ಏನು ಅನುಕೂಲಕರವಾಗ್ತಕ್ಕಂಥ ಯಾವುದೇ ರೀತಿಯ ನಿಯಮಗಳನ್ನ ಈ ಸರ್ಕಾರಗಳು, ಈ ಆಡಳಿತ ವರ್ಗದವ್ರು ಯಾರು ನಮಗೆ ನೀರು ಮಾಡಲ್ಲ. ನಾವು ಬೀದಿ ನಿಂತ್ಕೊಂಡೇ ಹೋರಾಟ ಮಾಡಬೇಕು. ಯೋಚನೆ ಮಾಡಿ, ಇಲ್ಲಿ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನಗಳು ಇದೆಲ್ಲ ಒಂದಲ್ಲ ಎರಡಲ್ಲ. ಸ್ಥಳೀಯರಿಗೆ ಆಗ್ತಕ್ಕಂಥ ಅವಮಾನಗಳು ಒಂದಲ್ಲ ಎರಡಲ್ಲ. ಇವ್ರ ಸರ್ಕಾರಗಳು ಇರ್ತವೆ, ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂತ. ನೀವೆಲ್ಲ ನಿರುದ್ಯೋಗ ಭತ್ಯೆ ಮತ್ತೆ ತಗೊಬೇಕಾಗುತ್ತೆ ಇವಾಗ. ಯಾಕಂದ್ರೆ ನೀವು ಜಾಬ್ಲೆಸ್ ಇವಾಗೆಲ್ಲ ನೀವು ಜಾಬ್ಲೆಸ್. ನೀವು ಈ ಕಂಪನಿಯವರು ಇವರೇ ಕಿತ್ತಾಕಿರೋದು. ಸರ್ಕಾರ ಹೋಗಪ್ಪ ನಿರುದ್ಯೋಗ ಭತ್ಯೆ ಕೊಡ್ತಾರೆ, ಈಸ್ಕೋಗಿ, ಯಾಕಂದ್ರೆ ಕೆಲಸ 2,000 2,500 ಕೊಡ್ತಾರೆ, ತಿಂಗಳ ನಿರುದ್ಯೋಗ ಭತ್ಯೆ ಕೊಡ್ತಾರೆ ಅಂತ.
ಇದು ನಮ್ಮ ಆಡಳಿತ ವ್ಯವಸ್ಥೆ. ಇಲ್ಲಿಂದ ಕೆಲಸ ಕಿತ್ತಾಕಿ ನಾವು ಹೋಗಿ ಸರ್ಕಾರ ಕೊಡ್ತಕ್ಕಂಥ 2,000 3,000 ಕೈ ಚಾಚಬೇಕು. ಯಾಕೆ? ನಮಗೆ ಕೌಶಲ್ಯ ರೂಪಿಸಿದ್ರೆ, ನಮಗೆ ತರಬೇತಿಗಳು ಕೊಟ್ರೆ ನಾವು ಏನು ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋದು ನಾವು ತೋರಿಸಿದ್ರಿ ಆಲ್ರೆಡಿ, ನಮ್ಗೆ ಗೊತ್ತಿದೆ. ಆದರೂ ಕೂಡ ಇವರು ಕೌಶಲ್ಯ ಅನ್ನೋ ಹೆಸರಲ್ಲಿ, ತರಬೇತಿ ಅನ್ನೋ ಹೆಸರಲ್ಲಿ ನಮಗೆ ಮೋಸ ಮಾಡ್ತಿದ್ದಾರೆ. ಬೇರೆ ಇವ್ರು ಏನು ಕಂಪ್ನಿಗಳು ಹೇಳ್ತಾರೆ ನಿಮ್ಗೆ ಏನೋ ಒಂದು ಸ್ಕಿಲ್ ಇಲ್ಲ, ನಿಮ್ಗೆ ತರಬೇತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಬೇರೆ ರಾಜ್ಯದವ್ರು ಬಂದರೆ ಮಾತ್ರ ಅವರು ನಿಮಗೆ ಒಳ್ಳೆ ತರಬೇತಿ ಕೊಟ್ಟಿದ್ದಾರೆ, ಇದು ಮಾಡ್ತೀರಿ. ಆದರೆ ಸರ್ಕಾರಗಳೇ ತರಬೇತಿ ಕೊಡ್ತಾ ಇಲ್ವಲ್ಲ ನಮಗೆ. ಸರ್ಕಾರಗಳು ತರಬೇತಿಗಳು ಕೊಡ್ತಿಲ್ವಲ್ಲ ನಮಗೆ. ಯಾಕೆ? ಸರ್ಕಾರಗಳು ತರಬೇತಿ ಕೊಟ್ರೆ, ಕೌಶಲ್ಯಗಳು ರೂಪಿಸಿದ್ರೆ ಹಳ್ಳಿ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಒಂದು ರೂಪ ಮಾಡಿದ್ರೆ ಏನು ಗ್ಯಾರಂಟಿಯಾಗಿ ನಮ್ಮನೆ ಮಕ್ಕಳು ಕೂಡ ಒಳ್ಳೊಳ್ಳೆ ಕಂಪ್ನಿಗಳಿಗೆ HR ಆಗ್ತಾರೆ, ಒಳ್ಳೊಳ್ಳೆ ಕಂಪ್ನಿಗಳೇ CEO ಆಗ್ತಾರೆ. ಆದರೆ ಇದಕ್ಕೆಲ್ಲ ಕಾರಣ ನಾವು ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಇದಕ್ಕೆಲ್ಲ ಕಾರಣ ಇದು ಬಿಡಿ. ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅವರು ಭ್ರಷ್ಟಾಚಾರದಲ್ಲಿ ಮುಳುಗ್ತಾರೆ, ಅದೆಲ್ಲ ಸೆಕೆಂಡ್ರಿ. ಆದರೆ ಈ ಕಂಪ್ನಿಗೆ ಇಲ್ಲಿನ ಸ್ಥಳೀಯ ವ್ಯಕ್ತಿಗಳು ಕಂಡ್ರೆ ಆಗಲ್ಲೇನೋ ಪಾಪ, ಇವ್ರನ್ನ ಬೇರೆ ಕಡೆಯಿಂದ ಕರೆಸ್ಬೇಕೇನೋ ಪಾಪ. ವಿಮಾನ ಬಿಡಿಭಾಗಗಳು ಏನೋ ಇಂಟರ್ನ್ಯಾಷನಲ್ ಕಂಪ್ನಿ ಇರಬೇಕೇನೋ, ಅದಕ್ಕೆ ನಮ್ಮ ಸ್ಥಳೀಯ ವ್ಯಕ್ತಿಗಳು ಕಂಡ್ರೆ ಇವ್ರಿಗೆ ಆಗಲ್ವೇನೋ. ಇರಲಿ, ಇನ್ನು ಎಷ್ಟು ಮಟ್ಟಿಗೆ ಇವರು ಕಾರ್ಮಿಕ ವಿರೋಧಿ ನೀತಿಗಳು ತರ್ತಾರೋ ಅದಕ್ಕೆಲ್ಲ ನಾವು ಸಿದ್ಧವಾಗೇ ನಿಂತಿದ್ದೀರಿ. ಆದರೆ ಕೊನೆಯದಾಗಿ ಏನು ನಮ್ಮ ಭೂ ಸ್ವಾಧೀನ ಮಾಡಬೇಕಾದ್ರೆ, ಆಕ್ಚುಲಿ ಕಾನೂನು ಇರೋದಂಗೆ, ಭೂ ಸ್ವಾಧೀನ ಮಾಡಬೇಕಾದ್ರೆ ಸ್ಥಳೀಯ ವ್ಯಕ್ತಿಗಳಿಗೆ ಜಾಬ್ ಕೊಡಬೇಕು. ಎಷ್ಟು ಜನ ಜಾಬ್ ತಗೊಂಡಿದ್ದೀರಾ ಹೇಳ್ಬಿಡಿ ನೋಡೋಣ. ಅವ್ನು HR ಬಂದು ಮನೋಜ್ ಎಷ್ಟು ಜನ ಸ್ಥಳೀಯ ವ್ಯಕ್ತಿಗಳಿಗೆ ಜಾಬ್ ಕೊಟ್ಟಿದ್ದೀರಾ ಅಂತ. ಭೂ ಸ್ವಾಧೀನ ಮಾಡಬೇಕಾದ್ರೆ ನಮ್ಮ ಭೂಮಿ ಬೇಕು, ಅದರಲ್ಲೆಲ್ಲ ಸೈನ್ ಹಾಕಿರ್ತಾರೆ. ಭೂ ಸ್ವಾಧೀನ ನಿಯಮಗಳು ಏನೇನು ಇರ್ತವೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರ್ತವೆ. ಅದರೊಳಗಡೆ ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಾತಿ ಇರುತ್ತೆ ಏನೋ ಜಾಬಲ್ಲಿ. ಅವ್ರಿಗೆ ಏನೋ ಅವ್ರಿಗೆ ಅವ್ರಿಗೆ ಜಾಬ್ ಸಿಗದೇ ಇದ್ರು ಕೂಡ ಅವ್ರಿಗೆ ತರಬೇತಿ ಕೊಟ್ಟು ಆ ಜಾಬ್ಗೆ ಸೇರಿಸ್ಕೊಬೇಕು ಅನ್ನೋದು ನಿಯಮ ಇದೆ ಭೂ ಸ್ವಾಧೀನ ಮಾಡಬೇಕಾದ್ರೆ. ಆದರೆ ಇದನ್ನ ಯಾರು ಇವ್ರು ಅನುಸರಿಸ್ತಾ ಇಲ್ಲ. ಯಾಕೆ? ಇವರೇ ಟ್ರೈನಿಂಗ್ ಕೊಟ್ಟಂಥ ವ್ಯಕ್ತಿಗಳು ಕೆಳಗಡೆ ಇದ್ರೆ ಇವ್ರನ್ನ ತೆಗೆದಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಸಂಬಳ ಕಡಿಮೆ ಕೊಡ್ಬೇಕಲ್ಲ, ಇವ್ರಿಗೆ ಜಾಸ್ತಿ ಕೊಡ್ಬೇಕಲ್ಲ. ಇವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಅನುಭವ ಆಗಿದೆ, ಇವ್ರಿಗೆ ಜಾಸ್ತಿ ಸಂಬಳ ಕೊಡಬೇಕು. ಆದರೆ ಅವ್ರ ಕೆಳಗಡೆ ಇರೋರಿಗೆ ಕಡಿಮೆ ಸಂಬಳ ಕೊಟ್ಟರು ತಗೊಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವರು ಬೇರೆ ರಾಜ್ಯಗಳಿಂದ ಕರ್ಕೊಂಬರ್ತಾರೆ. ಇಂಥ ನಾಲಾಯಕಗಳು, ಕಚಡಗಳು ನಮ್ಮ ದೇವನಹಳ್ಳಿಯಲ್ಲಿ ಏನೋ ಕಂಪನಿ ಇಟ್ಟಿದ್ದಾರೆ. ಎಚ್ಚರವಾಗಿರ್ರಿ. ಸರ್ಕಾರಗಳು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಒಳ್ಳೆ ಏನೋ ಗಮನ ಇಟ್ಟು ಕೇಳಬೇಕು. ಇವ್ರನ್ನೆಲ್ಲ ಏನೋ ಸೀರಿಯಸ್ ಆಗಿ ಕೇಳಬೇಕು. ಯಾಕಂದ್ರೆ ಒಬ್ಬ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಅವನ ಕೆಲಸ ಜಾಬ್ಲೆಸ್ ಆದರೆ ಆ ಮನೆ